ಮೋದಿಯವರು ಏನ್ ಮಾಡಿದ್ದಾರೆ? ಪೆಟ್ರೋಲ್ ಡೀಸೆಲ್ ಬೆಲೆ ಹಂಗೆ ಇದೆಯಾ? ಗ್ಯಾಸ್ ಬೆಲೆ ಅಷ್ಟೇ ಇದೆಯಾ? ಮೋದಿ ಪ್ರಧಾನಮಂತ್ರಿ ಆದಾಗ ಗ್ಯಾಸ್ ಬೆಲೆ 440 ರೂಪಾಯಿ, ಇವತ್ತೆಷ್ಟಮ್ಮ? ಎಷ್ಟು ಗ್ಯಾಸ್ ಬೆಲೆ? ಅಡಿಗೆ ಅನಿಲ ಯಾರು ಮಾಡಿದ್ದು ಹೆಚ್ಚು? ಮೋದಿಯವರು 15 ಲಕ್ಷ ರೂಪಾಯಿಗಳನ್ನ ಹೊರದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅದು ಅಕೌಂಟ್ಗೆ ಹಾಕ್ಬಿಡ್ತೀವಿ. ಬಂತ? 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ದುಪ್ಪಟ್ಟಾಯ್ತಾ? ರೈತರ ಆದಾಯ ದುಪ್ಪಟ್ಟಾಯ್ತಾ? ಅಚ್ಚೇ ದಿನ ಹೆಂಗೆ ಅಂತಂದ್ರು. ಬಂತ? ಒಳ್ಳೆ ದಿನ ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡಿದ್ರ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಷ್ಟು ಸುಳ್ಳು ಹೇಳಿದ್ರು, ಓಟ್ಗೋಸ್ಕರ ಬರೀ ಸುಳ್ಳುಗಳನ್ನೇ ಹೇಳಿದ್ರು. ನಾವು ನುಡಿದಂತೆ ನಡೆದಿದ್ದೇವೆ. ಏನ್ ಮಾತು ಕೊಟ್ಟಿದ್ದೋ ಅದರಂತೆ ನಡೆದಿದ್ದೇವೆ. ನಿಮ್ಮ ಆಶೀರ್ವಾದ ಇರಬೇಕಾ ಬೇಡ? ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ. 36 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ. ಈ ಲೋಕಸಭಾ ಚುನಾವಣೆಯಲ್ಲೂ ಆಶೀರ್ವಾದ ಮಾಡಬೇಕಾ ಬೇಡ? ಮಾಡ್ತೀರಿ ಅಲ್ವಾ? ಹೇಳಿ, ಕೈ ಎತ್ತಿ ನೋಡೋಣ. ದಯಮಾಡಿ ನಾವು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕು. ನೀವು ಕೂಲಿ ಕೊಡೋದು ಯಾರಿಗೆ? ಕೆಲಸ ಮಾಡೋದವ್ರಿಗಲ್ವಾ? ಕೂಲಿ ಕೊಡೋದು ಯಾರಿಗೆ? ಗೇತ್ ತಾನೇ ಹುಲ್ಲಾಕ್ಬೇಕು. ಆ ಕೆಲಸ ನೀವು ಮಾಡಬೇಕಲ್ವಾ? ಇವೆಲ್ಲ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸುಮ್ಮನೆ ಕೇಳ್ತಾ ಇಲ್ಲ. ಈಗ ಮುನಿಯಪ್ಪನವರು ಇಲ್ಲೇ ಇದ್ದಾರೆ. ಅಕ್ಕಿ ಕೊಡಬೇಕು ಅಂತಂದಾಗ ಏನ್ ಹೇಳಿದ್ರು ಮುನಿಯಪ್ಪನವ್ರೆ? ಕೊಡಕ್ಕಾಗಲ್ಲ ಅಂತಂದ್ರು. ನಾವು 5 kg ಅಕ್ಕಿ ಕೊಡಬೇಕು ಬಡವರಿಗೆ, ಕೊಡ್ರಿ. ಫ್ರೀಯಾಗಿ ಕೊಡಬೇಡಿ, ದುಡ್ಡು ಕೊಡ್ತೀವಿ ಕೊಡ್ರಿ. 1 kg 34 ರೂಪಾಯಿ ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಮೊದಲು ಒಪ್ಕೊಂಡು ಆಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ರು. ಇವ್ರನ್ನ ಏನಂತ ಕರಿಬೇಕು ಹೇಳಿ ನೋಡೋಣ ನೀವೇ. ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ. ಅಕ್ಕಿ ದಾಸ್ತಾನನ ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಟನ್ಗಟ್ಟಲೆ ಅಕ್ಕಿ ಇದೆ, ಕೊಡ್ಲಿಲ್ಲ. ಮುನಿಯಪ್ಪನವರೇ ಪರ್ಸನಲ್ ಆಗಿ ಹೋದ್ರು, ಆಂಧ್ರಕ್ಕೆ ಹೋದ್ರು, ತೆಲಂಗಾಣಕ್ಕೆ ಹೋದ್ರು, ಛತ್ತೀಸ್ಗಢಕ್ಕೆ ಹೋದ್ರು. ನಾನೇ ಸ್ವತಃ ತೆಲಂಗಾಣ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಪಂಜಾಬ್ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ. ಅಕ್ಕಿ ಸಿಕ್ಲಿಲ್ಲ. ನಾವು ಮಾತು ಕೊಟ್ಟಿದ್ದು 5 kg ಅಕ್ಕಿ ಹೆಚ್ಚಾಗಿ ಕೊಡ್ತೀವಿ. ಯಾಕಂತಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಅಕ್ಕಿ ಸಿಕ್ಕದೇ ಇರೋದ್ರಿಂದ ಇವತ್ತು 170 ರೂಪಾಯಿ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಕೊಡ್ತಾ ಇದ್ದೀವೋ ಇಲ್ಲ? ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಹಾಗೇನೆ 2000 ರೂಪಾಯಿ ಮನೆ ಯಜಮಾನಿ ಕೊಡ್ತಾ ಇದ್ದೀವಿ. ಫ್ರೀ ಬಸ್ ಕೊಡ್ತಾ ಇದ್ದೀವಿ. ಇವೆಲ್ಲ ದುಡ್ಡು ಉಳಿತಾಯ ಆಗ್ತದ ಇಲ್ಲ? ನಿಮ್ಮ ಬೇರೆ ಖರ್ಚುಗಳಿಗೆ ಸಿಗುತ್ತಾ ಇಲ್ಲ ದುಡ್ಡು? ನಿಮ್ ಕೈಗೆ ದುಡ್ಡು ಬಸ್ ಸಿಗ್ತಾ ಇಲ್ಲ? ಪ್ರತಿ ಒಬ್ಬರಿಗೆ, ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. 4,000 ರಿಂದ 5,000 ರೂಪಾಯಿ
ಒಟ್ಟು ಜನಸಂಖ್ಯೆ ಇರೋದು 7 ಕೋಟಿ ಜನ. 7 ಕೋಟಿ ಜನರಲ್ಲಿ 4.5 ಕೋಟಿ ಜನರಿಗೆ 4.5 ಕೋಟಿ ಜನರಿಗೆ ಈ 5 ಗ್ಯಾರಂಟಿಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕಾ ಬೇಡ? ಮಾಡಬೇಕು. ಈ ಸಾರಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೋಸ್ಕರ ಬಂದಿದ್ದೀವಿ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ. ಮತ್ತೆ ನಿಮಗೆ ನಾವು ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ. ಕೇಂದ್ರದವರು ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. ಕೇಂದ್ರದವರು ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. 100 ರೂಪಾಯಿ ನಾವು ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರೋದು ಬರೀ 13 ರೂಪಾಯಿ ಮಾತ್ರ. 100 ರೂಪಾಯಿನಲ್ಲಿ 13 ರೂಪಾಯಿ. ಉಳಿದೋದೆಲ್ಲ ಕೇಂದ್ರ ಸರ್ಕಾರ ಉಳಿಸ್ಕತ್ತೆ. ತೆರಿಗೆ ಕೊಡೋರು ಯಾರು? ಇನ್ಕಮ್ ಟ್ಯಾಕ್ಸ್ ಕೊಡೋರು ಯಾರು? ಕಾರ್ಪೊರೇಟ್ ಟ್ಯಾಕ್ಸ್ ಕೊಡೋರು ಯಾರು? GST ಕೊಡೋರು ಯಾರು? ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಕೊಡೋರು ಯಾರು? ಸೆಸ್ ಕೊಡೋರು ಯಾರು? ಸರ್ಚಾರ್ಜ್ ಕೊಡೋರು ಯಾರು? ಎಲ್ಲ ನಾವೇ. 4,30,000 ಕೋಟಿ ರೂಪಾಯಿಗಳನ್ನ ಒಂದು ವರ್ಷದಲ್ಲಿ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 50,257 ಕೋಟಿ ಮಾತ್ರ. 4,30,000 ಕೋಟಿಯಲ್ಲಿ 50,257 ಕೋಟಿಯಲ್ಲಿ ಇಷ್ಟೆಲ್ಲ ಅವರೇ ಇಟ್ಕೋತಾರೆ. ನಮ್ಗೆ ಕನಿಷ್ಠ 50% ಕೊಡ್ರಿ, ನೀವು 50% ಇಟ್ಕೊಳ್ರಿ ಅಂತಂದ್ರೆ ಕೊಡಲ್ಲ. 50% ಕೊಡ್ರಿ, ನಮಗೆ ನೀವು 50% ಇಟ್ಕೊಳ್ರಿ ಸಾಕು. ಇವ್ರಿಗಿರ್ತಕ್ಕಂಥದ್ದು ಡಿಫೆನ್ಸ್, ರೈಲ್ವೆ ಮತ್ತೆ ಫಾರಿನ್ ಅಫೈರ್ಸ್, ಇಷ್ಟೇ 3 ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಎಲ್ಲ ಎಜುಕೇಶನ್ನು, ಆರೋಗ್ಯ, ಅಭಿವೃದ್ಧಿ, ರಸ್ತೆಗಳು ಮಾಡೋದು, ಕೆರೆ ಅಭಿವೃದ್ಧಿಗಳು ಮಾಡೋದು, ನೀರಾವರಿ ಮಾಡೋದು, ಗ್ರಾಮೀಣ ಅಭಿವೃದ್ಧಿ ಮಾಡೋದು, ಫಾರೆಸ್ಟ್ ನೋಡ್ಕೊಳ್ಳೋದು ಎಲ್ಲ ಕರ್ನಾಟಕ ಸರ್ಕಾರದ್ದು, ರಾಜ್ಯ ಸರ್ಕಾರಗಳದ್ದು ಜವಾಬ್ದಾರಿ. ಇಷ್ಟಾದ್ರೂ ಕೂಡ ದುಡ್ಡು ಅವರೇ ಜಾಸ್ತಿ ಇಟ್ಕೋತಾರಲ್ಲ. ಇಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸ್ರಿ ಅಂತಂದ್ರೆ ಈ ದೇವೇಗೌಡ, ಯಡಿಯೂರಪ್ಪ, ಕುಮಾರಸ್ವಾಮಿ, ಅಶೋಕ ಇವರೆಲ್ಲ ನಮ್ಮ ಮೇಲೆ ಏನು ಎಗರಿ 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 ಬೀಳ್ತಾರೆ. ನೀವು ಅವ್ರಿಗೆ ಪಾಠ ಕಲಿಸ್ಬೇಕ ಬೇಡ? ನಮ್ಗೆ ಅನ್ಯಾಯ ಆಗ್ತಾ ಇದ್ರೆ ಸುಮ್ಮನೆ ಕೂತ್ಕೊಳ್ಳಕ್ಕಾಗತ್ತಾ? ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ರು ಕೂಡ ಆ ಅನ್ಯಾಯನೇ ಸರಿ ಅಂತ ಹೇಳ್ತಾರಲ್ಲ, ಇದು ನಿಮಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಈ ದ್ರೋಹಕ್ಕೆ ತಕ್ಕ ಪಾಠವನ್ನು ಅವರಿಗೆ ಕಲಿಸ್ಬೇಕು. ಕಲಿಸ್ತೀರಿ ಅಲ್ವಾ? ಮುಂದಿನ ಚುನಾವಣೆಯಲ್ಲಿ ಈ ನಿಮಗೆ ದ್ರೋಹ ಮಾಡಿದ್ದಾರೆ ಕರ್ನಾಟಕದ ಕನ್ನಡಿಗರಿಗೆ, ಇಂಥವರಿಗೆ ಪಾಠ ಕಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ಲ. ಕರ್ನಾಟಕದ ಜನರ ಪರವಾಗಿ ಮಾತನಾಡಬೇಕಲ್ಲ, ಧ್ವನಿ ಎತ್ತಬೇಕಲ್ಲ. 25 ಜನ MP ಗಳು ಹೋಗಿದ್ದಾರೆ ಗೆದ್ದು. 25 ಜನ. ಯಾರು ಒಬ್ರು ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಬಾಯಿ ಬಿಟ್ಟಿದ್ದಾರ? ಬಾಯಿ ಬಿಟ್ಟಿಲ್ಲ. 25 ಜನ. ಅದಕ್ಕೋಸ್ಕರ ಯಾರು ಅಭಿವೃದ್ಧಿ ಪರವಾಗಿದ್ದಾರೆ, ಯಾರು ಬಡವರ ಪರವಾಗಿದ್ದಾರೆ, ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಮನವಿ ಮಾಡಲಿಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ.